ನಮ್ಮ ಸಂವಿಧಾನದ ಮೊದಲ ಪ್ರತಿ ಹೇಗಿದೆ ಗೊತ್ತಾ ಆತ್ಮೀಯರೇ? ಇವತ್ತೊಂದು ವಿಡಿಯೋ ನೋಡಿದೆ ನಾನು, ಬಹಳ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದೇನು ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದ ಮೊದಲ ಪ್ರತಿ ನಾನು ನೋಡಿದೆ, ಹಸ್ತಕ್ಷೇಪವು ಕೂಡ ನಾನು ನೋಡಿದೆ, ಸಹಿ ಕೂಡ ನೋಡಿದೆ. ಮನಸ್ಸಿಗೆ ಬಹಳ ಹತ್ತಿರವಾಯಿತು, ಬಹಳ ಆಪ್ತವಾಯಿತು, ಸಂತೋಷವಾಯಿತು. ಅದರ ಜೊತೆಗೆ ಸಂವಿಧಾನ ಏನು ಅಂತಂದರೆ ಒಂದು ಸ್ಪೀಚ್ ಕೂಡ, ಭಾಷಣವೂ ಕೂಡ ನಾನು ಕೇಳಿದೆ, ಮನಸ್ಸಿಗೆ ಬಹಳ ಹತ್ತಿರವಾಯಿತು. ನೀವು ಕೂಡ ಒಮ್ಮೆ ಕೇಳಿ ನೋಡಿ. ಬಾಬಾ ಸಾಹೇಬರ ಕನಸಾದಂಥ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೊದಲ ಪ್ರತಿ, ಮೂಲ ಪ್ರತಿ ಡೆಲ್ಲಿ ಸಂಸತ್ ಭವನದಲ್ಲಿದೆ. ಇದು ಮೊದಲ ನೋಡಿ, ಧನ್ಯರಾಗಿ. ಇದರಲ್ಲಿ ನೆಹರು ಅವರ, ಬಾಬಾ ಸಾಹೇಬರ ಹಸ್ತಾಕ್ಷರ ಇದೆ. ಹಸ್ತಾಕ್ಷರ ಮುಟ್ಟಿಕೊಂಡು ಹೋಗ್ಕೋಬೇಕು, ಮುಟ್ಟಕ್ಕಾಗಲ್ಲ, ತುಂಬ ಪುರಾತನವಾದದ್ರಿಂದ ನಾವು ಮುಟ್ಟಂಗಿಲ್ಲ. ಸರ್ ತೆಗೆದು ತೋರಿಸಿ ನೀವು. ಇವರು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡದಲ್ಲಿರ್ತಕ್ಕಂಥ ಚೇತನ್ ಇದನ್ನು ಭಾಳ ಜತನದಿಂದ ತೆಗೆದು ತೋರಿಸ್ತಾ ಇದ್ದಾರೆ. ತೆಗೆದು ತೋರಿಸಿ ನಿಮಗೆ ನೋಡ್ತಾ ಇದ್ದೀರಲ್ಲ. ದೇವರು ನಮ್ಮೆಲ್ಲರ ಮನೆ ದೇವರು, ಪ್ರಜಾಪ್ರಭುತ್ವದ ಗರ್ಭಗೃಹ. ನಾವೆಲ್ಲರೂ ಇದು ಮಾಡ್ಕೋಬೇಕು, ಗೊತ್ತಾಯ್ತಾ? ನೋಡಿ ಈಗ ನೆಹರೂನ ನೋಡಿದ್ರ, ನೋಡಿ ಈಗ ಅಂಬೇಡ್ಕರ್ ಅವ್ರ ಸಿಗ್ನೇಚರ್. ಭಾರತದ ಸಂವಿಧಾನ ಇದೆಯಲ್ಲ ಅಣ್ಣಯ್ಯ, ಇದು ಕೇವಲ ಪುಸ್ತಕ ಅಲ್ಲ. ಇದ್ರೊಳಗೆ ಬಾಬಾ ಸಾಹೇಬ್ರ ಬ್ಲಡ್ ಇದೆ ರೀ, ಬಾಬಾ ಸಾಹೇಬ್ರ ರಕ್ತ ಇದೆ. ಯಾಕೆ ಅಂತಂದ್ರೆ 6ನೇ ವಯಸ್ಸಿಗೆ ತಾಯಿ ಸತ್ತೋಗ್ತಾರೆ, 22ನೇ ವಯಸ್ಸಿಗೆ ತಂದೆ ಸತ್ತೋಗ್ತಾರೆ, 1935ಕ್ಕೆ ಹೆಂಡತಿನೂ ಸತ್ತೋಗ್ತಾರೆ. 4 ಜನ ಮಕ್ಕಳು, ಇಂದು ರಮೇಶ, ರಾಜರತ್ನ, ಗಂಗಾಧರ, 4 ಜನ ಮಕ್ಕಳು ಕಂಡುಕೊಂಡು ಇಡೀ ಮನೆಯ ಸ್ಮಶಾನ ಮಾಡ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದ್ದಾರೆ. ನೋಡಿ ನೋಡಿ, ಇಡೀ ಮನೆನ ಬಾಬಾ ಸಾಹೇಬ್ರಿಗೆ ಹಣದ ಮುಗ್ಗಟ್ಟು ರೀ, ಹಣದ ಮುಗ್ಗಟ್ಟು, ಕಾಯಿಲೆ, ಕೊನೆಯಲ್ಲಿ ಎದ್ದೇಳಕ್ ಆಗ್ತಾ ಇಲ್ಲ, ವಾಶ್ರೂಮ್ಗೆ ಹೋಗಕ್ಕಾಗಲ್ಲ, ಬಾತ್ರೂಮ್ಗೆ ಹೋಗಕ್ಕಾಗಲ್ಲ. ಒಂದು ಲೋಟ ನೀರು ತಗೊಂಡು ಹಿಂಗ್ ಕೈಯಲ್ಲಿ ಕುಡಿದು ಲೋಟ ವಾಪಸ್ ಇಡಕ್ ಆಗದಿರುವಷ್ಟು ಇಡೀ ಬಾಡಿ ಕುಗ್ಗೋಗುತ್ತೆ. ಗೊತ್ತು, ನಾನು ಅನ್ಕೊಂಡಿದ್ದನ್ನ ನನ್ನ ಜೀವಿತ ಅವಧಿ ಒಳಗಡೆ ನಾನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸಾಧ್ಯ ಆಗ್ತಾ ಇಲ್ಲ ಮಾರಾಯ, ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನ ತಲೆ ಫಸ್ಟ್ ಕ್ಲಾಸ್ ಅಲ್ಲಿ ಇದೆ, ಬಾಡಿ 4th ಕ್ಲಾಸ್ ಅಲ್ಲಿ ಇದೆ. ಫಸ್ಟ್ ಕ್ಲಾಸ್ ಅಲ್ಲಿರೋ ತಲೆಗೆ 4th ಕ್ಲಾಸ್ ಅಲ್ಲಿರೋ ಬಾಡಿ ಸ್ಪಂದಿಸ್ತಾ ಇಲ್ಲ. ಮೈ ತುಂಬಾ ಕಾಯಿಲೆ ಇದೆ, ನಾನು ಸತ್ತೋಗ್ತೀನಿ ಅಂತ ಅನಿಸ್ತಾ ಇದೆ. ಆದ್ರೆ ನನ್ನ ಜನ ಇದಾರಲ್ಲ, ನನ್ನ ಜನ ಇವತ್ತಿಗೂ ಕೂಡ ಹಾಕೊಳ್ಳೋಕ್ ಬಟ್ಟೆ ಇಲ್ಲದೆ, ತಿನ್ನೋಕ್ ಅನ್ನ ಇಲ್ಲದೆ ನಿರ್ಗತಿಕವಾಗಿ ಬದುಕ್ತಾ ಇದಾರಲ್ಲೋ ಮಾರಾಯ. ಅವರ ಕಣ್ಣೀರಿನ ಹನಿಗಳು ಮುಂದೆ ಕಡೆ ಇರ್ತಕ್ಕಂಥ ಹಾಳೆಗಳು ನೆನಿತಾ ಹೋಗ್ತವೆ. ಕೊನೆಗೆ ಹೇಳ್ತಾರೆ, ನನ್ನ ಜನ ನೆಕ್ಸ್ಟ್ ಎದೊಳ್ತಾರ್ರಿ, ಹೇಳ್ತಾರೆ ಬಾಬಾ ಸಾಹೇಬ್ರು ಸತ್ತದಾಗ ಅವ್ರ ಜೋಬ್ ಕೈ ಹಾಕ್ದಾಗ ಬರೀ 300 ರೂಪಾಯಿ ಇದ್ದು. ಕೊನೆಗೆ ಬಾಬಾ ಸಾಹೇಬ್ರು 1956 ಡಿಸೆಂಬರ್ 6ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಹೊರಡ್ತಾರೆ. ಹೊರಡುವ ಮುನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಗೆಳೆಯರೆ, ಈ ಸಂವಿಧಾನ ಬಹಳ ಅಪಾಯದಲ್ಲಿದೆ. ನಾನು ಹೇಳ್ತಾ ಇದ್ದೀನಿ, ವಿಳಾಸವಿಲ್ಲದ ಭಾರತಕ್ಕೆ, ನಾನು ಗಂಭೀರವಾಗಿ ಮಾತನ್ನಿಸ್ತಾ ಇದೆ. ನನಗೆ ಈ ಭಾರತ ದೇಶಕ್ಕೆ ಒಂದು ಅಡ್ರೆಸ್ ಅನ್ನೋದು ಇರಲಿಲ್ಲ, ಇದಕ್ಕೆ ಒಂದು ವಿಳಾಸ ಅಂತಾನೆ ಇರಲಿಲ್ಲ. ಇದನ್ನ ಗುಪ್ತರ ಭಾರತ ಅಂತ ಕರಿತಿದ್ರು, ಮೊಘಲರ ಭಾರತ ಅಂತ ಹೇಳಿ ಕರಿತಿದ್ರು, ದೆಹಲಿ ಸುಲ್ತಾನರ ಭಾರತ ಅಂತ ಹೇಳಿ ಕರಿತಿದ್ರು, 563 ರಾಜಮನೆತನಗಳ ಭಾರತ ಅಂತ ಕರಿತಿದ್ರು. 100 ದಾಳಿಗಳು ಭಾರತದ ಮೇಲೆ ನಡೆದಿದ್ದಾವೆ. ನನಗೆ ಭಾರತದಲ್ಲಿ ಒಂದು ಯುದ್ಧ ನಡೆದ್ರೆ ಭಾರತದ ಗಡಿ ಇದೆಯಲ್ಲ ಬದಲಾಗ್ತಿತ್ತು ರೀ. ಭಾರತದಲ್ಲಿ